ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪುವ ಲಕ್ಷಣ ಕಾಣಿಸ್ತಾ ಇದೆ. ಸೌದಿ ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ರೆ, ಇರಾನ್ನ ದುರ್ಬಲಗೊಳಿಸೋಕೆ ಅಮೆರಿಕ ಮತ್ತು ಇಸ್ರೇಲ್ ಮಾಸ್ಟರ್ ಪ್ಲಾನ್ ಮಾಡಿವೆ. ಅಮೆರಿಕ ಮತ್ತು ಇಸ್ರೇಲ್ ಈಗ ಇರಾನ್ ವಿರುದ್ಧ ಅತಿ ದೊಡ್ಡ ಸೀಕ್ರೆಟ್ ಆಪರೇಷನ್ಗೆ ರೆಡಿ ಮಾಡ್ಕೊಳ್ತಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇರಾನ್ ಒಳಗಡೆ ತಮ್ಮ ಸ್ಪೆಷಲ್ ಫೋರ್ಸಸ್ ಕಮಾಂಡೋಗಳನ್ನು ನುಗ್ಗಿಸಿ ಅಲ್ಲಿರೋ ಯುರೇನಿಯಂ ಅಂದರೆ ಅಣುಬಾಂಬ್ ತಯಾರಿಸೋಕೆ ಬೇಕಾದ ಮೆಟೀರಿಯಲ್ನ ಸೀಸ್ ಮಾಡೋಕೆ ರಣತಂತ್ರವನ್ನು ಹೂಡಿದ್ದಾರೆ. ಹೀಗಂತ ಮೂಲಗಳನ್ನು ಉಲ್ಲೇಖಿಸಿ ಅಮೆರಿಕನ್ ಮಾಧ್ಯಮ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಸದ್ಯಕ್ಕೆ ಇರಾನ್ ಬಳಿ 450 kgಯಷ್ಟು 60% ಎನ್ರಿಚ್ ಆಗಿರೋ ಯುರೇನಿಯಂ ಇದೆ. ಇದನ್ನ ವೆಪನ್ ಗ್ರೇಡ್ಗೆ ಅಂದರೆ ಅಣ್ವಸ್ತ್ರವನ್ನು ತಯಾರಿಸೋಕೆ ಆ ಲೆವೆಲ್ಗೆ ತಗೊಂಡು ಹೋಗೋಕೆ ಕೇವಲ ಕೆಲ ವಾರಗಳು ಸಾಕು. ಏನಾದರೂ ಯುರೇನಿಯಂ 90% ಎನ್ರಿಚ್ ಆಯಿತು ಅಂದರೆ ಸಲೀಸಾಗಿ 11 ಅಣುಬಾಂಬ್ ತಯಾರಿಸ್ಕೊಂಡ್ಬಿಡ್ಬೋದು ಅಂತ ಅಮೆರಿಕದ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಹೀಗಾಗಿ ಇದನ್ನು ನಿಲ್ಲಿಸೋಕೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಈ ಮಾಸ್ಟರ್ ಪ್ಲಾನ್ ಮಾಡಿವೆ. ಇರಾನ್ನ ಸೇನಾ ಬಲ ಪೂರ್ತಿಯಾಗಿ ವೀಕ್ ಆದಮೇಲೆ ಈ ಸ್ಪೆಷಲ್ ಆಪರೇಷನ್ ಮಾಡೋಕೆ ಅಮೆರಿಕ ಇಸ್ರೇಲ್ ತಯಾರಿ ನಡೆಸ್ತಾ ಇವೆ. ಆದರೆ ಈ ಆಪರೇಷನ್ ಅಷ್ಟು ಈಸಿ ಇಲ್ಲ. ಯಾಕಂದರೆ ಯುರೇನಿಯಮನ್ನು ಇರಾನ್ನ ಇಸ್ಫಹಾನ್, ಫರ್ಡೋ ಮತ್ತು ನತಾನ್ಸ್ ಭಾಗಗಳಲ್ಲಿ ಭೂಮಿಯ ಅಡಿಗಡೆ ಅತಿ ಭದ್ರತೆಯ ಬಂಕರ್ಗಳಲ್ಲಿ ಇಡಲಾಗಿದೆ. ಕಳೆದ ಜೂನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ಗಳಿಂದ ಈ ಬಂಕರ್ಗಳ ಎಂಟ್ರೆನ್ಸ್ ಬ್ಲಾಕ್ ಆಗಿದೆ. ಯುರೇನಿಯಂ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಹೊರಗೆ ತೆಗೆಯೋಕೆ ಖುದ್ದು ಇರಾನ್ಗೂ ಇನ್ನೂ ಆಗಿಲ್ಲ. ಹೀಗಾಗಿ ಸ್ಪೆಷಲ್ ಫೋರ್ಸಸ್ ಜೊತೆಗೆ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಕೂಡ ಕಳಿಸಿ ಆ ಯುರೇನಿಯಂನ ಪೂರ್ತಿಯಾಗಿ ಅಲ್ಲಿಂದ ಹೊರಕ್ಕೆ ತರೋದು ಅಥವಾ ಅಲ್ಲೇ ಅದರ ಪವರನ್ನು ಡೈಲ್ಯೂಟ್ ಮಾಡೋದು ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇರಾನ್ನ 90% ಆಯಿಲ್ ಎಕ್ಸ್ಪೋರ್ಟ್ ಮಾಡೋ ಖಾರ್ಗ್ ಐಲ್ಯಾಂಡನ್ನು ವಶಪಡಿಸಿಕೊಳ್ಳೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಈ ಆಪರೇಷನ್ಗೆ ಅಮೆರಿಕ ಮತ್ತು ಇಸ್ರೇಲ್ನ ದೊಡ್ಡ ಸೇನೆಯನ್ನು ನುಗ್ಗಿಸಿ ಆಪರೇಷನ್ ಮಾಡಲ್ಲ. ಬದಲಿಗೆ ಪುಟ್ಟ ಹೈಲಿ ಟ್ರೈನ್ಡ್ ಸ್ಪೆಷಲ್ ಫೋರ್ಸಸ್ ಕಳಿಸಿ ಎಲ್ಲ ಆಪರೇಷನ್ ಮುಗಿಸುವ ಆಲೋಚನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈ ಆಪರೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ, ಕೊಡೋಕೆ ಆಗೋದು ಕೂಡ ಇಲ್ಲ. ಹೇಳಿಬಿಟ್ಟೆಲ್ಲ ಮಾಡಲ್ಲ ಇಂಥವುಗಳನ್ನ. ಆ ಥರ ಸಣ್ಣ ಯೂನಿಟ್ ಹೈಲಿ ಟ್ರೈನ್ಡ್ ಅಂತ ಹೇಳಿದ್ರೆ ಒಂಥರ ರಹಸ್ಯ ಕಾರ್ಯಾಚರಣೆ ಥರ ಮಾಡಬೇಕು, ಸ್ಪೆಷಲ್ ಆಪ್ಸ್ ಥರ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಈಸಿಯಾಗಿ ಹೋಗಿ ಬರೋಕ್ಕೆ ದಾರಿಗಳನ್ನು ಮಾಡಿಕೊಡ್ಬೇಕು. ಏರ್ ಬಾಂಬಿಂಗ್ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದನ್ನೆಲ್ಲ ನೋಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಸುತ್ತ ಲಕ್ಷಾಂತರ ಇರಾನ್ ಸೈನಿಕರು ಇರಬೇಕಾದ್ರೆ ಎಂಥ ಸ್ಪೆಷಲ್ ಫೋರ್ಸಸ್ ಅಂದರೂ ಕೂಡ ಕೆಲವ್ರನ್ನ ಕಳಿಸಿ ಅಲ್ಲಿ ಹೋಗಿ ಯಾರನ್ನೋ ಹೊಡೆದು ಬರೋದು ಎತ್ಕೊಂಬರೋದು ಓಕೆ, ಆದರೆ ಅಲ್ಲಿ ಹೋಗಿ ಭೂಮಿ ಅಡಿ ಇರೋ ನ್ಯೂಕ್ಲಿಯರ್ ಮೆಟೀರಿಯಲ್ ಯುರೇನಿಯಮನ್ನು ಎತ್ಕೊಂಬರೋಕ್ಕೆಲ್ಲ ಅಷ್ಟು ಸುಲಭದಲ್ಲಾಗಲ್ಲ. ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅದು. ನ್ಯೂಕ್ಲಿಯರ್ ಮೆಟೀರಿಯಲ್ ಅದು, ವಿಕಿರಣಕಾರಕ ಅದಕ್ಕೆ ತುಂಬ ಟೈಮ್ ಮೇಲೆ ಹಿಡಿಯುವಂಥ ಪ್ರಾಸೆಸ್. ಹಾಗಾಗಿ ಆಲ್ಮೋಸ್ಟ್ IRGCಯನ್ನು ನಾಶ ಮಾಡೋ ತನಕ, ಇರಾನ್ ಸೇನಾಪಡೆಗಳನ್ನು ನಾಶ ಮಾಡೋ ತನಕ ಆ ರೀತಿ ಕೆಳಗೆ ಇಳಿಸೋದು ತುಂಬ ಕಷ್ಟ. ಹಾಗಾಗಿ ಏನು ಮಾಡ್ತಾರೆ ಅಮೆರಿಕ ಅನ್ನೋದು ನೋಡಬೇಕು ಮುಂದಿನ ದಿನಗಳಲ್ಲಿ. ಇತ್ತ ಸೌದಿ ಅರೇಬಿಯಾ ಪ್ರತಿಕಾರ ಹೇಳ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಹಿಂಗೆ ನಮ್ಮ ಮೇಲೆ ಫೈರ್ ಮಾಡ್ತಾ ಇದ್ರೆ ಇರಾನ್ ಮೇಲೆ ನಾವು ದಾಳಿ ಮಾಡಬೇಕಾಗತ್ತೆ ಅಂತ ಸೌದಿ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ದೇಶ ಮತ್ತು ನಮ್ಮ ಎನರ್ಜಿ ಫೆಸಿಲಿಟಿ ಮೇಲೆ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ದಾಳಿ ಮಾಡೋದನ್ನು ನಾವು ಸುಮ್ಮನಿರಲ್ಲ, ಖಂಡಿತವಾಗ್ಲೂ ನಿಮ್ಮ ಮೇಲೆ ನಾವು ದಾಳಿ ಮಾಡಿ ಪ್ರತಿಕಾರವನ್ನು ಹೇಳ್ತೀವಿ ಅಂತ ಸೌದಿ ವಿದೇಶಾಂಗ ಸಚಿವ ಫೈಸಲ್ ಬಿನ್ ಫರಾನ್ ಅಲ್ ಸೌದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಇದೇ ರೀತಿ ದಾಳಿ ಕಂಟಿನ್ಯೂ ಮಾಡಿದ್ರೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಮೆರಿಕ ಸೇನೆಗೆ ನಮ್ಮ ಮಿಲಿಟರಿ ಬೇಸ್ ಬಳಸ್ಕೊಳ್ಳೋಕೆ ನಾವು ಪರ್ಮಿಷನ್ ಕೊಡಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ 2 ದಿನಗಳ ಹಿಂದೆ ನೇರವಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಗೆ ಈ ವಾರ್ನಿಂಗ್ ಇವರು ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಅಂದಹಾಗೆ ಇವರು ಅಬ್ಬಾಸ್ ಅರಾಕ್ಚಿಯೊಂದಿಗೆ ಸಂಘರ್ಷದ ಬಗ್ಗೆ ಮಾತುಕತೆ ನಡೆಸಿದ್ರು. ಆಗ ಅಮೆರಿಕದೊಂದಿಗೆ ಮಾತುಕತೆ ನಡೆಸಿ ಉದ್ವಿಗ್ನತೆ ಕಮ್ಮಿ ಮಾಡಿ ಎಲ್ಲ ಸೆಟಲ್ ಮಾಡ್ಕೊಳ್ಳಿ ಅನ್ನೋ ಸಲಹೆ ಕೂಡ ಕೊಟ್ಟಿದ್ರು. ಅಲ್ಲದೆ ಇರಾನ್ ಮೇಲೆ ದಾಳಿ ಮಾಡೋಕೆ ಸೌದಿ ಆಗಲಿ ಈ ಥರ ಗಲ್ಫ್ ರಾಷ್ಟ್ರಗಳಲ್ಲಾಗಲಿ ಅಮೆರಿಕ ಸೇನೆಗೆ ಭೂಪ್ರದೇಶ, ವಾಯುಪ್ರದೇಶವನ್ನು ಬಳಸ್ಕೊಳ್ಳೋಕೆ ನಾವಿನ್ನೂ ಬಿಟ್ಟಿಲ್ಲ, ನಮ್ಮ ಮೇಲೆ ಯಾಕೆ ಫೈರ್ ಮಾಡ್ತಾ ಇದ್ದೀರಾ ಅಂತ ಸೌದಿಯವರು ಇರಾನ್ಗೆ ಕೇಳಿದ್ರು. ಇಷ್ಟು ಹೇಳಿದ ಮೇಲೂ ನೀವು ದಾಳಿ ಮುಂದುವರಿಸಿದ್ರೆ ನಿಮಗೆ ವಾಪಸ್ ಹೊಡಿತೀವಿ, ನಾವು ನಮ್ಮ ಸೇನೆಯನ್ನು ಕೂಡ ಬಳಸ್ಕೊಳ್ತೀವಿ, ನಮ್ಮ ಭೂಪ್ರದೇಶ ವಾಯುಪ್ರದೇಶವನ್ನು ಬಳಸಿ ನಿಮಗೆ ಹೊಡೆಯೋಕ್ಕೆ ಅಮೆರಿಕಗೂ ಅವಕಾಶ ಕೊಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು ಸೌದಿಯವರು ಇರಾನ್ಗೆ. ಇದೆಲ್ಲ ಆದಮೇಲೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಗಲ್ಫ್ ರಾಷ್ಟ್ರಗಳಿಗೆ ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ಮೇಲೆ ಅಕ್ಕಪಕ್ಕದ ನೆರೆಯ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಕೇಳ್ಕೊಂಡಿದ್ದಾರೆ, ಸಾರಿ ಹೇಳಿದ್ದಾರೆ. ಆದರೆ ಅವ್ರು ಸಾರಿ ಹೇಳಿದ್ರು ಕೂಡ IRGC ಕೇಳ್ತಾ ಇಲ್ಲ, ಅವರು ಫೈರ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೆ ಸೌದಿಯೊಂದಿಗೆ ನಿರಂತರವಾಗಿ ಟಚ್ನಲ್ಲಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡೋಕೆ, ನಮ್ಮ ಜಲ ನೆಲ ಬಳಸ್ಕೊಳ್ಳೋಕೆ ಯಾರಿಗೂ ನಾವು ಅವಕಾಶ ಕೊಡಲ್ಲ ಅಂತ ಸೌದಿ ನಮಗೆ ಗ್ಯಾರಂಟಿ ಕೊಟ್ಟಿದೆ ಅಂತ. ಮತ್ತೊಂದು ಕಡೆ ಇರಾನ್ ಒಳಗಡೆ ಅಧ್ಯಕ್ಷರು ಮತ್ತು ಅವರ ಸರ್ಕಾರ
ಹಾಗೆ ಖಾಮೆನೈರ ಆಪ್ತ ಸೇನೆ IRGC ಅವ್ರ ನಡುವೆ ಮಾತ್ರ ಭಿನ್ನಾಭಿಪ್ರಾಯ ಇರೋದಲ್ಲ, ಅಧ್ಯಕ್ಷರು ಮತ್ತು ಇರಾನ್ನ ಜುಡಿಷಿಯರಿ ಚೀಫ್ ನಡುವೆ ಕೂಡ ಭಿನ್ನಾಭಿಪ್ರಾಯ ಮೂಡಿರೋದು ಸ್ಪಷ್ಟವಾಗಿದೆ. ಅಧ್ಯಕ್ಷ ಗಲ್ಫ್ ರಾಷ್ಟ್ರಗಳ ಹತ್ರ ಕ್ಷಮೆ ಕೇಳಿದ್ರೆ ಇರಾನ್ನ ಜುಡಿಷಿಯರಿ ಚೀಫ್ ಅಂದ್ರೆ ನ್ಯಾಯಾಂಗದ ಮುಖ್ಯಸ್ಥ ಗೊಲಾಮ್ ಹೊಸೇನಿ ಗಲ್ಫ್ ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೇನು ಸಂಬಂಧ, ಅವ್ರಿಗೇನು ಕೆಲಸ, ಅವ್ರದ್ದು ಏನು ಕೆಲಸ ಅದು ನೋಡ್ಕೋಬೇಕಲ್ವಾ ನ್ಯಾಯಾಂಗದ ಜುಡಿಷಿಯರಿದು. ಅದು ಬಿಟ್ಟು ಇವರು ಬೇರೆ ರಾಷ್ಟ್ರಗಳಿಗೆ ವಾರ್ನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಕೆಲವು ರಾಷ್ಟ್ರಗಳು ಓಪನ್ ಆಗಿ ಇಲ್ಲಾಂದ್ರೆ ಸೀಕ್ರೆಟ್ ಆಗಿ ತಮ್ಮ ಜಾಗವನ್ನ ನಮ್ಮ ಶತ್ರುಗಳಿಗೆ ದಾಳಿ ಮಾಡೋಕೆ ಬಿಡ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಸೇನೆ ಹತ್ರ ಪಕ್ಕಾ ಸಾಕ್ಷ್ಯ ಇದೆ. ಹೀಗಾಗಿ ಯಾರು ಶತ್ರುಗಳಿಗೆ ಸಪೋರ್ಟ್ ಮಾಡ್ತಾರೋ ಅವ್ರ ಮೇಲೆ ಹೆವಿ ಅಟ್ಯಾಕ್ ಮಾಡೋದನ್ನ ನಾವು ನಿಲ್ಸಲ್ಲ, ದಾಳಿಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಂಗದ ಚೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣೆ ಬರ ನೋಡಿ ಆ ದೇಶದ್ದು. ನ್ಯಾಯಾಂಗ ಚೀಫ್ಗೆ ಏನ್ ಸಂಬಂಧ ಸ್ವಾಮಿ, ಅಧ್ಯಕ್ಷರು ದಾಳಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಖಾಮೆನೈ ಆಪ್ತ ಸೇನೆ IRGC ಫೈರ್ ಮಾಡ್ತಿದೆ ಅರಬ್ ರಾಷ್ಟ್ರಗಳ ಮೇಲೆ. ಅದರ ನಡುವೆ ಮಧ್ಯದಲ್ಲಿ ನಂದಲ್ಲಿಡ್ಲಿ ಅಂತ ಹೇಳಿ ಈ ನ್ಯಾಯಾಂಗದ ಮುಖ್ಯಸ್ಥರು ಕೂಡ ಬಂದಿದ್ದಾರೆ ಅಲ್ಲಿ ಇರಾನ್ನಲ್ಲಿ. ಇದು ಭಾರತದಲ್ಲಿ ನೋಡಿದಾಗ ವಿಚಿತ್ರ ಅನ್ಸ್ಬೋದು ನಮಗೆ, ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ, ನಮ್ಮ ದೇಶದ ಸಿಚುವೇಶನ್ ಅಲ್ಲಿ ನೋಡಿದಾಗ ಇವರು ಫಾರಿನ್ ಪಾಲಿಸಿ ಡಿಫೆನ್ಸ್ ಬಗ್ಗೆ ಎಲ್ಲ ಶತ್ರು ರಾಷ್ಟ್ರಕ್ಕೆ ವಾರ್ನಿಂಗ್ ಕೊಡೋಕ್ಕೆಲ್ಲ ಬರ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದರೆ ಇರಾನ್ನಲ್ಲಿ ಹಿಂಗೆ ಆಗಿದೆ. ಈಗ ಖಾಮೆನೈ ಏನು ಮಾಡಿದ್ರು, ಆಪ್ತರನ್ನೆಲ್ಲ ಕೂರಿಸಿ ಹೋಗಿದ್ರು, ಅವರಿಗೆ ತೀರ್ಕೊಂಡಿದ್ದಾರೆ. ಇವಾಗ ಏನಾಗ್ತಾ ಇದೆ, ಅದರಲ್ಲಿ ಸ್ವಲ್ಪ ಸಾಫ್ಟ್ ಇರೋರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ರೆ, ಖಾಮೆನೈರ ಕಟ್ಟರ್ ಬೆಂಬಲಿಗರು ಜೊತೆಗಿದ್ದವರು IRGC, ಈ ಗೊಲಾಮ್ ಹುಸೇನಿ, ಈ ನ್ಯಾಯಾಂಗದ ಚೀಫ್, ಈ ಒಂದಷ್ಟು ಜನ ಪ್ರತಿಕಾರ ಅಂತ ಹೇಳಿ ಇನ್ನೂ ಕೂಡ ದಾಳಿಯನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗಾಗಿ ಒಮ್ಮತ ಇಲ್ಲ ಇರಾನ್ ಒಳಗಡೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಆದರೆ ಸ್ನೇಹಿತರೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಪ್ರಶಾಂತವಾಗಿದೆ. ಈ ಪ್ರಶಾಂತ ಭಾರತದಲ್ಲಿ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡಿಕೊಂಡು ನೀವು ಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ 7 Sands ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರ್ಬೋದು, ಕಾಲ್ ಮಾಡ್ಬೋದು. ಏನೋ ಇರಾನ್ನಲ್ಲಿ ಯುದ್ಧ ಮಾಡ್ತಿರೋ ಟ್ರಂಪ್ ಕ್ಯೂಬಾ ವಿಚಾರವಾಗಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಫ್ಲೋರಿಡಾದಲ್ಲಿ ನಡೆದ ಲ್ಯಾಟಿನ್ ಅಮೆರಿಕನ್ ಲೀಡರ್ಸ್ ಸಮಿಟ್ನಲ್ಲಿ ಮಾತನಾಡಿ ಕ್ಯೂಬಾ ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಕ್ಯೂಬಾ ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇದೆ. ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರದ ಅಂತ್ಯ ಹತ್ತಿರದಲ್ಲೇ ಇದೆ. ಅಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ಅಂತ ಹೇಳಿದ್ದಾರೆ. ಕ್ಯೂಬಾ ಹತ್ತಿರ ಈಗ ದುಡ್ಡಿಲ್ಲ, ಆಯಿಲ್ ಇಲ್ಲ, ಅಲ್ಲಿನ ಸಿಸ್ಟಮ್ ಮತ್ತು ಸರ್ಕಾರ ಎರಡೂ ಕೂಡ ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ನೆಕ್ಸ್ಟ್ ಫೋಕಸ್ಸೇ ಕ್ಯೂಬಾ. ಇರಾನ್ ಯುದ್ಧ ಆದ್ಮೇಲೆ ಕ್ಯೂಬಾ ಕಡೆ ನೋಡೋಣ. ನಾನು ರುಬಿಯೋನ ಕಳ್ಸಕ್ಕೆ ರೆಡಿ ಇದ್ದೀನಿ, ಮಾರ್ಕೋ ರುಬಿಯೋನ ಅಂತ ಹೇಳಿದ್ರು. ಕ್ಯೂಬಾ ಮೂಲ ಅಲ್ವಾ ಇವ್ರದ್ದು ರುಬಿಯೋದು. ಸೊ ಒಂಥರ ಗವರ್ನರ್ ಥರ ಅವ್ರನ್ನಲ್ಲಿಗೆ ಅಧಿಕಾರ ನಡೆಸೋಕೆ ಕಳಿಸೋ ಲೆವೆಲಿಗೆ ಮಾತಾಡ್ತಿದ್ದಾರೆ ಟ್ರಂಪ್. ಟೇಕ್ ಓವರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಫ್ರೆಂಡ್ಲಿ ಆಗಿ ಯುದ್ಧನೇ ಇಲ್ಲದೆ ವಶಕ್ಕೆ ತಗೊಳ್ಳೋದ್ರ ಬಗ್ಗೆ ಕ್ಯೂಬಾನ ಟ್ರಂಪ್ ಮಾತಾಡ್ತಿದ್ರು. ಈಗ ಈ ಥರ ಹೇಳಿದ್ದಾರೆ, ಇನ್ನೇನು ಸಾಯ್ತಾ ಇದೆ, ಕಡೆ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಿ. ಯಾವುದೋ ಸಾಯ್ತಿರೋ ಜಾನುವಾರು ಕಂಪೇರ್ ಮಾಡಿ ಹೇಳಿದ್ದಾರೆ ಇವರೊಂದು ರಾಷ್ಟ್ರವನ್ನ, ದೇಶವನ್ನ, ಕ್ಯೂಬಾವನ್ನ. ಮತ್ತೊಂದು ಕಡೆ ಅಮೆರಿಕದ ದುರಹಂಕಾರಕ್ಕೆ ಜೈಶಂಕರ್ ಸರಿಯಾಗಿ ಪೆಟ್ಟನ್ನ ಕೊಟ್ಟಿದ್ದಾರೆ, ನಮ್ಮ ವಿದೇಶಾಂಗ ಮಂತ್ರಿ. ಅಮೆರಿಕ ಭಾರತದಲ್ಲಿ ನಿಂತ್ಕೊಂಡು, ದಿಲ್ಲಿಲಿ ನಿಂತ್ಕೊಂಡು ದುರಹಂಕಾರದ ಹೇಳಿಕೆಯನ್ನ ಕೊಟ್ಟಿತ್ತು. ಚೀನಾ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ವಿ, ತುಂಬಾ ಬೆಳೆಯಕ್ಕೆ ಬಿಟ್ವಿ ಅವ್ರನ್ನ, ನಿಮ್ಮನ್ನ ಅಷ್ಟೆಲ್ಲ ಬೆಳೆಯಕ್ಕೆ ಬಿಡೋದಿಲ್ಲ, ಏನಂದ್ರು ನಮ್ಮ ಹಿತನೇ ನಮ್ಮ ಮುಖ್ಯ, ಅಮೆರಿಕಾಗೆ ನಿಮ್ಮೊಟ್ಟಿಗೆ ಕೋಆಪರೇಷನ್ ಇಟ್ಕೋತೀವಿ, ಬಟ್ ತೀರಾ ನಮಗೆ ಚಾಲೆಂಜರ್ ಆಗೋ ಥರ ನಿಮ್ಮ ಬೆಳೆಯಕ್ಕೆಲ್ಲ ನಾವು ಬಿಡಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಮೆರಿಕದ ಉಪ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲ್ಯಾಂಡೌ. ಇದಕ್ಕೆ ಜೈಶಂಕರ್ ಕ್ಲಿಯರ್ ಕಟ್ ಶಬ್ದಗಳಲ್ಲಿ ವರ್ಡ್ ಟು ವರ್ಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೇರ. ಜೈಶಂಕರ್ ಪೋಸ್ಟ್ ಕೂಡ ಮಾಡಿದ್ದಾರೆ, ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇಂಟರ್ವ್ಯೂನಲ್ಲಿ. ನೀವು ಸ್ಕ್ರೀನ್ ಮೇಲೆ ಕೂಡ ಅವರ ಪೋಸ್ಟ್ ನೋಡ್ತಾ ಇದ್ದೀರಾ. ಭಾರತದ ಬೆಳವಣಿಗೆಯನ್ನ ಬೇರೆ ಯಾರೋ ನಿರ್ಧಾರ ಮಾಡೋಕೆ ಸಾಧ್ಯ ಇಲ್ಲ, ಅದು ಕೇವಲ ಭಾರತ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಏಳಿಗೆ, ನಮ್ಮ ಉದ್ಧಾರ, ನಮ್ಮ ಬೆಳವಣಿಗೆ ನಮ್ಮ ಸ್ಟ್ರೆಂತ್ನಿಂದ, ನಮ್ಮ ತಾಕತ್ತಿಂದ ಆಗತ್ತೆ ಹೊರತು ಬೇರೆಯವರು ಮಾಡಿದ ಮಿಸ್ಟೇಕ್ನಿಂದ ಅಲ್ಲ ಅಂತ ಹೇಳಿದ್ದಾರೆ. ಚೀನಾ ವಿಚಾರದಲ್ಲಿ ಮಾಡಿರೋ ಮಿಸ್ಟೇಕ್ ನಾವು ಮಾಡಲ್ಲ, ಬೆಳೆದು ಬಿಟ್ರು ಚೀನಾದವರು ಅಂತ ಹೇಳಿದ್ರಲ್ಲ, ನಿಮ್ಮ ಮಿಸ್ಟೇಕಿಂದ ನಾವು ಗ್ರೋ ಆಗೋದಲ್ಲ, ನಮ್ಮ ತಾಕತ್ತಿಂದ ಅಂತ ವರ್ಡ್ ಟು ವರ್ಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಷ್ಯನ್ ತೈಲ ವಿಚಾರವಾಗೂ ಕೂಡ ಅಷ್ಟೇ, ಭಾರತಕ್ಕೆ 30 ದಿನ ಪರ್ಮಿಷನ್ ಕೊಟ್ಟಿದ್ದೀವಿ ರಷ್ಯಾದಿಂದ ತಗೊಳ್ಳೋಕ್ಕೆ, ನಾವು ಅಲ್ಲಿ ಮಿಡಲ್ ಈಸ್ಟ್ನಲ್ಲಿ ಗಲಾಟೆ ಆಗ್ತಿರೋದ್ರಿಂದ ಆಯಿಲ್ ಸಪ್ಲೈ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಭಾರತಕ್ಕೆ ಹೆಲ್ಪ್ ಮಾಡಿದೀವಿ ಅಂತೇನು ಅಮೆರಿಕ ಬಿಲ್ಡಪ್ ತಗೊಳ್ತಾ ಇತ್ತು. ಇದಕ್ಕೂ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ತೈಲ ಖರೀದಿ ಮಾಡೋಕೆ ಯಾರ ಅನುಮತಿಯನ್ನು ಅವಲಂಬಿಸಿಲ್ಲ, ನಮ್ಮ ದೇಶದ ಹಿತಾಸಕ್ತಿಗೆ ತಕ್ಕಂತೆ ನಾವು ನಿರ್ಧಾರ ತಗೊಳ್ತೀವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಟ್ರಂಪ್ ಅದು ಯಾವುದಕ್ಕೂ ಕೇರ್ ಮಾಡದೆ ಮತ್ತೆ ಅದೇ ರಾಗವನ್ನು ಹಾಡಿದ್ದಾರೆ, ಮತ್ತೆ ರಿಪೀಟ್ ಮಾಡಿದ್ದಾರೆ, ನಾವು ಮತ್ತೆ ಭಾರತಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿ. ಟ್ರಂಪ್ದು ಚಟ ಏನು ಅಂತ ಹೇಳಿದ್ರೆ ಕ್ರೆಡಿಟ್ ತಗೊಳ್ಳೋದು. ಈಗ ಏನಿಲ್ಲ ಅಂದ್ರೂ ಕೂಡ ಇಂಡಿಯಾ ತಗೊಂಡೇ ಅಂತ ಗೊತ್ತಾಯ್ತಲ್ಲ ಅವರಿಗೆ, ರಷ್ಯಾದಿಂದ ಬೈ ಮಾಡುತ್ತೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಅಂತ ಹೇಳಿ. ಅವಾಗ ಮತ್ತೆ ಎಲ್ಲಿ ಟ್ರಂಪ್ ತಗೊಳ್ತಿದಾರಲ್ಲ ಅಂತ ಕೇಳಕ್ಕಿಂತ ಮುಂಚೆನೆ ಹೇಳ್ಬಿಟ್ರೆ, ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ, ಆ ರೀತಿ ಟ್ರಂಪ್ ಒಂಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಅಮೆರಿಕ ಹಿಂಗೆ ಆಡ್ತಾ ಹೋದ್ರೆ, ಟ್ರಂಪ್ ಹಿಂಗೆ ಆಡ್ತಾ ಹೋದ್ರೆ ಬಹುಶಃ ಎಲ್ಲ ಕಾಯ್ತಿದ್ದಾರೆ, ಈ ಮನುಷ್ಯನ ಟರ್ಮ್ ಮುಗಿಲಿ, ಇನ್ನೊಂದು 3 ವರ್ಷ ಹೆಂಗೋ ತಳ್ಕೊಂಡ್ಬಿಡೋಣ ಅಂತ ಹೇಳಿ. ಬಟ್ ವಿಪರೀತ ಆದ್ರೆ ಇವರ ಮಿತ್ರರು, ಇವರ ಶತ್ರುಗಳೆಲ್ಲ ಒಟ್ಟಾಗ್ಬಿಟ್ಟು ಈ ವೃದ್ಧ ಶಿಶು ಈ ಸೀಟಿಂದ ಕೆಳಗಿಳಿಯೋ ತನಕ ನಾವು ಅಮೆರಿಕದೊಂದಿಗೆ ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರ್ಣಯ ಪಾಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಆ ಲೆವೆಲ್ಗೆ ಎಲ್ಲರಿಗೂ ಹ್ಯೂಮಿಲೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲರಿಗೂ
ಪ್ರತಿಯೊಬ್ಬರಿಗೂ ಅವಮಾನ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ ಟ್ರಂಪ್. ಏನೋ ಅಮೆರಿಕದ ನ್ಯೂಯಾರ್ಕ್ ಮೇಯರ್ ಝೋಹ್ರನ್ ಮಮ್ದಾನಿ ಅವರ ಮನೆ ಗ್ರೇಸಿ ಮ್ಯಾನ್ಷನ್ ಹೊರಗಡೆ ಭಾರಿ ಹೈಡ್ರಾಮಾ ಆಗಿದೆ. ಜೇಕ್ ಲ್ಯಾಂಗ್ ಅನ್ನೋ ರೈಟ್ ವಿಂಗ್ ಇನ್ಫ್ಲೂಯೆನ್ಸರ್ ಮಮ್ದಾನಿ ಅವರ ಮನೆ ಹೊರಗಡೆ ಇಸ್ಲಾಂ ವಿರೋಧಿ ಪ್ರತಿಭಟನೆ ಮಾಡ್ತಾ ಇದ್ದ. ನ್ಯೂಯಾರ್ಕ್ನಲ್ಲಿ ಸಾರ್ವಜನಿಕವಾಗಿ ಮುಸ್ಲಿಂ ಪ್ರಾರ್ಥನೆ ನಿಷೇಧ ಮಾಡಬೇಕು ಅಂತ ಈತ ಪ್ರತಿಭಟಿಸ್ತಾ ಇದ್ದ. ಇದಕ್ಕೆ ಕೌಂಟರ್ ಕೊಡೋಕೆ ಇನ್ನೊಂದು ಗುಂಪಲ್ಲಿ ಸೇರಿತು. ಆಗ ಗಲಾಟೆಯಾಗಿ 18 ವರ್ಷದ ಅಮೀರ್ ಬಲಾತ್ ಅನ್ನೋ ಯುವಕ ಡೇಂಜರಸ್ ಸ್ಫೋಟಕವನ್ನು ಮಮ್ದಾನಿ ಅವರ ಮನೆ ಹೊರಗಡೆ ಬಿಸಾಡಿದ್ದಾನೆ. ಈತ ಇನ್ನೊಂದು ಡಿವೈಸ್ ಎಸೆಯೋಕೆ ಹೋದಾಗ ಪೊಲೀಸರು ಆತ ಮತ್ತು ಆತನಿಗೆ ಸಹಾಯ ಮಾಡಿದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ನ್ಯೂಯಾರ್ಕ್ ಪೊಲೀಸರು ಈ ಡಿವೈಸ್ ಅನ್ನು ಚೆಕ್ ಮಾಡ್ತಿದ್ದಾರೆ. ತನಿಖೆ ನಡೀತಾ ಇದೆ. 6 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ಘಟನೆಗೂ ಮಿಡಲ್ ಈಸ್ಟ್ ನ ಯುದ್ಧಕ್ಕೂ ಯಾವುದೇ ಲಿಂಕ್ ಇಲ್ಲ ಅಂತ ಸದ್ಯಕ್ಕೆ ಪೊಲೀಸರು ಹೇಳ್ತಿದ್ದಾರೆ. ಇನ್ನು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ PTI ಪಕ್ಷದ 47 ನಾಯಕರಿಗೆ ಅಲ್ಲಿನ ಭಯೋತ್ಪಾದನಾ ನಿಗ್ರಹ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಬರೋಬ್ಬರಿ 10 ವರ್ಷಗಳ ಜೈಲು ಶಿಕ್ಷೆ ಹಾಗೂ 5 ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ. ಮೇ 9, 2023ರಲ್ಲಿ ಇಮ್ರಾನ್ ಖಾನ್ರನ್ನ ಅರೆಸ್ಟ್ ಮಾಡಿದಾಗ ಪಾಕ್ನಾದ್ಯಂತ ದೊಡ್ಡ ಪ್ರತಿಭಟನೆಯಾಗಿತ್ತು. ಆ ಟೈಮ್ನಲ್ಲಿ ಸರ್ಕಾರಿ ಆಸ್ತಿ ಪಾಸ್ತಿ ಧ್ವಂಸ ಮಾಡಿದ್ದಾರೆ. ಪೊಲೀಸ್ ಹಾಗೂ ಸೇನಾ ನೆಲೆಗಳ ಮೇಲೆ, ಆರ್ಮಿ ಜನರಲ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಮತ್ತು ಆರ್ಮಿ ಮ್ಯೂಸಿಯಂ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋ ಆರೋಪ ಹೊರಿಸಿ ಭಯೋತ್ಪಾದನಾ ಆರೋಪಗಳನ್ನು ಹೊರಿಸಿ ಶಿಕ್ಷೆ ಕೊಡಲಾಗಿದೆ. 47 ಜನ ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ಹಾಜರಿರಲಿಲ್ಲ. ಅವರ ಗೈರು ಹಾಜರಿಯಲ್ಲೇ ಈ ರೀತಿ ಅವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ಕೊಡಲಾಗಿದೆ. ಮುನೀರಾ ಮತ್ತು ಆತನ ಪಾಕಿಸ್ತಾನದ ಕತೆ ಈ ತರ. ಈಗ ಅದು ಯಾವತ್ತೂ ಒಂದು ಸ್ಟೇಬಲ್ ಡೆಮೋಕ್ರಸಿ ಆಗೇ ಇರಲಿಲ್ಲ, ಹೈಬ್ರಿಡ್ ಡೆಮೋಕ್ರಸಿನೇ ಆಗಿತ್ತು. ಈಗ ಹೈಬ್ರಿಡ್ಡೂ ಇಲ್ಲ, ಅಲ್ಲಿ ಪೂರ್ತಿಯಾಗಿ ಮುನೀರನ ಸೇನಾ ಸರ್ವಾಧಿಕಾರ ಬಂದಂಗೆ ಒಂಥರ ಈ ಅಶಾಂತ ಆಫ್ರಿಕನ್ ರಾಷ್ಟ್ರಗಳಿದಾವಲ್ಲ ಅದಕ್ಕಿಂತನೂ ಕಡೆಯಾಗ್ತಿದೆ ಪಾಕಿಸ್ತಾನ. ಏನೋ ಭ್ರಷ್ಟಾಚಾರ ಆರೋಪದಲ್ಲಿ ಟಾಪ್ ಅಧಿಕಾರಿಗಳನ್ನೇ ಸೇನೆಯಿಂದ ಕಿತ್ತೊಗಿತಾ ಇರೋ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಗೆ ನಿಷ್ಠರಲ್ಲದೆ ಇರೋರು ಸೇನೆಯಲ್ಲಿ ಇರಬಾರದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸೇನೆಯಲ್ಲಿ ಪೊಲಿಟಿಕಲ್ ಲಾಯಲ್ಟಿ, ರಾಜಕೀಯ ನಿಷ್ಠೆ ಇರಬೇಕು. ಸೇನೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಡೀತಾ ಇರೋ ಆಪರೇಷನ್ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಚೈನಾದಲ್ಲಿ ನಡೀತಾ ಇರೋ ವಾರ್ಷಿಕ 2 ಸೆಷನ್ಸ್ ಮೀಟಿಂಗ್ ನಲ್ಲಿ ಜಿನ್ಪಿಂಗ್ ಈ ತರ ಹೇಳಿದ್ದಾರೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಭ್ರಷ್ಟಾಚಾರ ನೆಪದಲ್ಲಿ ಮಿಲಿಟರಿಯನ್ನ, ಸರ್ಕಾರವನ್ನ ಎಲ್ಲಾ ಕಡೆ ಜಾಲಾಡಿ ತನ್ನ ಎದುರಾಳಿಗಳನ್ನ ಮಾಯ ಮಾಡ್ತಾ ಇರೋ ಜಿನ್ಪಿಂಗ್ ಈಗ ಸೇನೆಯಲ್ಲಿ ಇನ್ನಷ್ಟು ಈ ರೀತಿಯ ಚಟುವಟಿಕೆ ನಾನು ಮಾಡಕ್ಕೆ ಹೊರಟಿದ್ದೀನಿ ಅನ್ನೋ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಎದುರಾಳಿಗಳನ್ನ ಯಾರನ್ನೂ ಬಿಡೋದಿಲ್ಲ ಅನ್ನೋ ಹಿಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಮಿಡಲ್ ಈಸ್ಟ್ನ ಡೆವಲಪ್ಮೆಂಟ್ಗಳನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಅಲ್ಲಿ ಆಗೋ ಪ್ರತಿ ಬೆಳವಣಿಗೆಯನ್ನು ಟೈಮ್ಲಿಯಾಗಿ ನಿಮಗೆ ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ ಜಾಯಿನ್ ಆದಾಗ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.